ಇದೇ ಮೇನ್ ರೋಡ್ ಪಕ್ಕದಲ್ಲೇ ನಮ್ಮ ಲೇಔಟ್ ಗೇಟೆಡ್ ಕಮ್ಯುನಿಟಿ 30 ಫೀಟ್ ರೋಡ್ ಪ್ರಾಪರ್ ವಾಟರ್ ಪ್ರಾಪರ್ ಪವರ್. ನಗರಸಭೆ ಸೈಟ್ಗಳು ಈ ರೇಟಲ್ಲಿ ಈ ಬೆಲೆಗೆ ಯಾರು ಕೊಡಲ್ಲ, ಪಕ್ಕದಲ್ಲೂ ಸಿಗಲ್ಲ. ವರ್ಷಿಣಿ ವೆಂಚರ್ಸ್. ಸೊ ಗೂಗಲ್ ರಿವ್ಯೂಲ್ ಹೋಗಿ ಹುಡುಕಿದ್ರೆ ಒಳ್ಳೆ ರಿವ್ಯೂ ಇದೆ, ನೋಡ್ಬೋದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಕನ್ನಡಕೋರ ಚಾನಲಲ್ಲಿ ಎಷ್ಟು ಕೇಳ್ತೀರ ನೀವು, ಅಷ್ಟು ಲೇಔಟ್ಗಳು ಬರ್ತಾನೆ ಇರುತ್ತೆ, ಅಷ್ಟು ಸೈಟ್ಗಳು ಬರ್ತಾನೆ ಇರುತ್ತೆ ಅಂತ ಅನ್ಬೋದು. ಏಕಾತ ಆಗೋಯ್ತು, ಈ ಖಾತ ಆಗೋಯ್ತು, ಇವಾಗ ಬರ್ತಾ ಇರೋಂಥದ್ದು ನಗರಸಭೆ. ಹೌದು ವೀಕ್ಷಕರೇ, ಕಂಪ್ಲೀಟ್ ಸಿಟಿ ಒಳಗಡೆ ಇರುವಂತಹ ನಗರಸಭೆಗೆ ರಿಲೇಟೆಡ್ ಆಗಿರುವಂತಹ ಸೈಟನ್ನು ಇವತ್ತು ನಿಮಗೋಸ್ಕರ ತೊಗೊಂಬರ್ತಾ ಇದ್ದೀನಿ. ನಾನು ತರ್ತಾ ಇದ್ದೀನಿ ಅನ್ನೋದಕ್ಕಿಂತ ಇದನ್ನು ನಮಗೆ ಪ್ರೆಸೆಂಟ್ ಮಾಡ್ತಾ ಇರೋಂಥವ್ರು ಶ್ರೀ ವರ್ಷಿಣಿ ವೆಂಚರ್ಸ್ ಅವರು. ಆ್ಯಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಶ್ರೀ ವರ್ಷಿಣಿ ವೆಂಚರ್ಸ್ ಕಡೆಯಿಂದ ಶ್ರೀನಿವಾಸುಲು ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಥ್ಯಾಂಕ್ಸ್, ಧನ್ಯವಾದಗಳು. ಚೆನ್ನಾಗಿದ್ದೀವಿ. ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಆ್ಯಂಡ್ ಮೊದಲನೇದು ನಾನು ಕೇಳೋದು, ಶ್ರೀ ವರ್ಷಿಣಿ ವೆಂಚರ್ಸ್ ಎಲ್ಲಿದೆ, ನಿಮ್ಮ ಆಫೀಸ್ ಎಲ್ಲಿದೆ ಸರ್? ಸರ್ ನಮ್ದು ಆಫೀಸ್ ಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬರುತ್ತೆ. ಮಹಾಲಕ್ಷ್ಮಿ ಲೇಔಟ್. ಈ ಫೀಲ್ಡ್ ಅಲ್ಲಿ ಎಷ್ಟು ದಿನದಿಂದ ಇದ್ರಿ ಸರ್? ಈ ಫೀಲ್ಡ್ ಅಲ್ಲಿ ಬಂದ್ಬಿಟ್ಟು 15 ಇಯರ್ಸ್ ಇಂದ ಇದೆ. 15 ವರ್ಷದಿಂದ ಇದೀವಿ. ಎಷ್ಟು ಪ್ರಾಜೆಕ್ಟ್ ಮಾಡಿರ್ಬೋದು ನೀವು? ಸರ್ ಪ್ರಾಜೆಕ್ಟ್ಸ್ ಬಂದ್ಬಿಟ್ಟು ನಾವು ಆಕ್ಚುಲಾಗಿ 10 ಪ್ರಾಜೆಕ್ಟ್ಸ್ ಗಂಟೆ ಕಂಪ್ಲೀಟ್ ಮಾಡಿದ್ದೀವಿ. ಇದುವರೆಗೂ ಬಂದ್ಬಿಟ್ಟು ಎಲ್ಲ ಪ್ರಾಜೆಕ್ಟ್ಸ್ BMRDA, ರೆವಿನ್ಯೂ ಸೈಟ್ಸ್, DC ಕನ್ವರ್ಷನ್ ಎಲ್ಲ ಕ್ಲಿಯರ್ ಟೈಟಲ್ಸ್ ಆಗಿರೋ ಎಲ್ಲ ಕೂಡ ಮಾಡಿದ್ದೀವಿ. ನಮ್ಮ ಜೊತೆ ಯಾವ ಕಸ್ಟಮರ್ಸ್ ಎಲ್ಲ ಕೂಡ ಬುಕಿಂಗ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಕೂಡ ರಿಜಿಸ್ಟ್ರೇಷನ್ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಅವ್ರ ಕೈಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ. ಒಂದು ಒಳ್ಳೆ ಪಾಸಿಟಿವ್ ಇದೆ ನಿಮ್ದಾಗಾದ್ರೆ. ಖಂಡಿತವಾಗ್ಲೂ ಅಲ್ವಾ? ಸೊ ಯಾರ್ಯಾರು ಶ್ರೀ ವರ್ಷಿಣಿ ವೆಂಚರ್ಸ್ ಜೊತೆ ಸೈಟ್ ತಗೊಂಡಿದ್ದಾರೆ, ಬುಕ್ ಮಾಡಿದ್ದಾರೆ, ಎಲ್ಲರೂ ಕೂಡ ಇಲ್ಲಿವರೆಗೆ ರಿಜಿಸ್ಟರ್ ಮಾಡಿದ್ದಾರೆ, ಒಳ್ಳೊಳ್ಳೆ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸರ್ ಇವಾಗ ಈಗ ಎಷ್ಟು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೀರಾ ಸರ್ ಇವಾಗ? ಸರ್ ಪ್ರೆಸೆಂಟ್ ಇದೊಂದು ಪ್ರಾಜೆಕ್ಟ್ ಇವಾಗ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇದು ಕಂಪ್ಲೀಟ್ ಆದ ತಕ್ಷಣ ಇನ್ನೊಂದು 2 ಪ್ರಾಜೆಕ್ಟ್ ಲೈನಪ್ ಅಲ್ಲಿ ಇದಾವೆ. ಲೈನಪ್ ಅಲ್ಲಿ ಇದೆ, ಅಂಡರ್ ಪ್ರೋಸೆಸ್ ಅಲ್ಲಿ ಇದೆ, ಡಾಕ್ಯುಮೆಂಟೇಶನ್ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಇದು ಆದ ತಕ್ಷಣ ಕೂಡಲೇ ನೆಕ್ಸ್ಟ್ ನಿಮ್ಮ ವಿಡಿಯೋ ಮುಖಾಂತರವಾಗಿ ಅವನ್ನು ಕೂಡ ಇಂಟ್ರೊಡ್ಯೂಸ್ ಲಾಂಚ್ ಮಾಡೋಣ ಒಳ್ಳೆ ಬೆಲೆಗೆ. ಖಂಡಿತವಾಗ್ಲೂ ಸರ್. ಆಮೇಲೆ ಇನ್ನೊಂದು ಸರ್, ನಗರಸಭೆ ಆಗಿರೋದ್ರಿಂದ ತುಂಬಾ ಜನ ಅನ್ಕೊಂಡಿರ್ತಾರೆ 5,000 ಸ್ಕ್ವೇರ್ ಫೀಟ್ ಇರ್ಬೋದು, 6,000 ಸ್ಕ್ವೇರ್ ಫೀಟ್ ಇರ್ಬೋದು, 7,000 ಸ್ಕ್ವೇರ್ ಫೀಟ್ ಇರ್ಬೋದು ಅಂತ ಅನ್ಕೊಂಡಿರ್ತಾರೆ. ಬಟ್ ಬೆಲೆ ಹೇಳೋದು ಬೇಡ, ಒಳ್ಳೆ ಬೆಲೆ ಕೊಡ್ತೀರಾ ತಾನೆ? ಖಂಡಿತವಾಗ್ಲೂ ಸರ್, ಸೂಪರ್ ಬೆಲೆ ಕೊಡ್ತೀರಾ ತಾನೆ? ನೀವು ಅನ್ಕೊಂಡಿರಲ್ಲ ಆ ಬೆಲೆಗೆ ಲಾಂಚ್ ಮಾಡ್ತಾ ಇದ್ದಾರೆ ಸರ್. ಸರ್ ಈ ಲೇಔಟ್ ನ ಹೆಸರೇನು ಸರ್? ಈ ಲೇಔಟ್ದು ಸರ್ ಈ ಲೇಔಟ್ ND ಆರ್ಚಿಡ್ಸ್ ಅಂತ ಹೇಳ್ಬಿಟ್ಟು. ಓಕೆ 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 ಸರ್, ಇನ್ನೊಂದು ವಿಚಾರ, ಎಷ್ಟು ಸೈಟ್ಗಳು ಬರ್ತಾ ಇದೆ ಇಲ್ಲಿ? ಸೊ ಇದು ಟೋಟಲಿ 12 ಸೈಟ್ಸ್ ಬರ್ತಾ ಇದೆ. 12 ಸೈಟ್. ಎಕ್ಸಾಕ್ಟ್ ಆಗಿ ಯಾವ ಏರಿಯಾ ಇದು? ಸೊ ಇದು ಮಲ್ಲಾಪುರ ರೋಡ್ ಅಂತಾರೆ ಇದಕ್ಕೆ. ಮಲ್ಲಾಪುರ ರೋಡ್. ಸೊ ಸೊಂಡೆಕೊಪ್ಪ ರೋಡ್ ಬೈಪಾಸ್ ಇದೆ. ಬೈಪಾಸ್ ಇಂದ ನೀವು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಮಲ್ಲಾಪುರ ರೋಡ್ ಅಂತ ಹೇಳ್ಬಿಟ್ಟಿರುತ್ತೆ. ಸೊ ಇಲ್ಲಿ ಬಂದ್ರೆ ಮೇನ್ ರೋಡ್ ಇಂದ ಬಂದ್ರೆ ನಮ್ ಬೋರ್ಡ್ ಇರುತ್ತೆ, ನೋಡಬಹುದು. ಸೊ ಎಕ್ಸಾಕ್ಟ್ ಲೊಕೇಶನ್ ಕೂಡ ಕಳಿಸ್ತೀವಿ, ಕೊಟ್ಟಿರೋಣ. ಕನೆಕ್ಟಿವಿಟಿ ಅಂತ ಬಂದಾಗ ನೆಲಮಂಗಲದಿಂದ ಇರ್ಬೋದು, ಹಿಂಗೆ ಮುಂದೆ ಹೋದ್ರೆ ಕನೆಕ್ಟಿವಿಟಿ ಎಲ್ಲ ಯಾವ ತರ ಇದೆ ಸರ್? ಕನೆಕ್ಟಿವಿಟಿ ಬಂದ್ಬಿಟ್ಟು ನೆಲಮಂಗಲ ಎಂತವರೆಗೂ ಗೊತ್ತಿರೋದೆ. ಸೊ ನೆಲಮಂಗಲದಲ್ಲಿ ಸೊಂಡೆಕೊಪ್ಪ ರೋಡ್ ಅಂದ್ರೆ ಎಲ್ಲರಿಗೂ ಫೆಮಿಲಿಯರ್ ರೋಡ್. ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಎಕ್ಸಾಕ್ಟ್ ಆಗಿ 2.5 ಕಿಲೋಮೀಟರ್ ಪ್ರಾಪರ್ಟಿ ಇದೆ. 2.5 ಕಿಲೋಮೀಟರ್ ಅಷ್ಟೇ. ಅವ್ರು ಮೀಟರ್ ಹಾಕೊಂಡು ಬರ್ಬೋದು ಅಂತೀರಾ? 2.5 ಕಿಲೋಮೀಟರ್ ಎಕ್ಸಾಕ್ಟ್ ಆಗಿ ಲೇಔಟ್ ಒಳಗೆ ಬಂದು ನಿಂತ್ಕೋಬಹುದು ಅಂತ ಹೇಳ್ತೀರಾ, ಕನೆಕ್ಟಿವಿಟಿ ಅಂತ ಬಂದ್ರೆ. ಓಕೆ, ಈ ರೋಡ್ ಎಲ್ಲಿ ಹೋಗುತ್ತೆ? ಇದು ರೋಡ್ ಹಂಗೆ ಕನೆಕ್ಟ್ ಆಗ್ಬಿಟ್ಟು ಮಲ್ಲಾಪುರ ಆದ್ಮೇಲೆ ಅಲ್ಲಿ ಉಳ್ಳೆಗೌಡ್ನಲ್ಲಿ ಅರಶಿನಕುಂಟೆ ಅಂತ ಕನೆಕ್ಟ್ ಆಗುತ್ತೆ. ಅರಶಿನಕುಂಟೆ ಎಲ್ಲರಿಗೂ ಗೊತ್ತು. ಅರಶಿನಕುಂಟೆ ಕನೆಕ್ಟ್ ಆಗುತ್ತೆ. ಮತ್ತೆ ಇನ್ನೂ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಅದೇ ರೋಡ್ ಹಂಗೆ ಕನೆಕ್ಟಿವಿಟಿ ನೆಲಮಂಗಲ RTO ಹತ್ರ ಕೂಡ ಹೋಗುತ್ತೆ. ನೆಲಮಂಗಲ RTO, ಹೌದು, ಅಲ್ಲಿಗೆ ಹೋಗುತ್ತೆ. ಓಕೆ, ಇನ್ನೊಂದು ನೀವು ಹೇಳಿದ್ರಿ ಇದು ಖಾತಾ ಅಂತ ಬಂದಾಗ ನಮ್ಮ ನಗರಸಭೆಗೆ ಬರುತ್ತೆ ಅಂತ ಹೇಳಿದ್ರಿ. ಸರ್ ಇದು ಯಾವ ಲೀಗಲ್ ಅಂತ ಯಾವ್ದು ಬರುತ್ತೆ ಸರ್ ಇದು? ಸರ್ ಇದು ಪ್ರಾಪರ್ಟಿ ಬಂದ್ಬಿಟ್ಟು DC ಕನ್ವರ್ಷನ್ ಆಗಿದೆ. DC ಕನ್ವರ್ಷನ್ ಆಗಿ ನಗರಸಭೆ ಖಾತಾ ಆಗಿರುತ್ತೆ. ಓಕೆ, ನಗರಸಭೆ ಅಂದ್ರೆ CMC ಮುನ್ಸಿಪಲ್ ಖಾತಾ ಅಂತ ಬರುತ್ತೆ. ಸೊ ಕೆಲವರು ಏನಂತಾರೆ ನಗರಸಭೆ ಖಾತೆ ಯಾವ ತರ, ಈ ಖಾತಾ ಎ ಖಾತಾ ಅಂತ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ ಈ ಖಾತಾ ಅಂತ ಬಂದ್ಬಿಟ್ಟು ಓನ್ಲಿ ಫಾರ್ BMRD ಅಪ್ರೂವ್ಡ್ ನಾಮ್ಸ್ ಪ್ರಕಾರ ಆಗಿರುವಂತ ಪ್ರಾಪರ್ಟಿಗೆ ಮಾತ್ರ ಈ ಖಾತಾ ಬರುತ್ತೆ. ಸೊ ಇದು ಬಂದ್ಬಿಟ್ಟು DC ಕನ್ವರ್ಷನ್ ಆಗ್ಬಿಟ್ಟು ನಗರಸಭೆ ಮುನ್ಸಿಪಾಲಿಟಿ ಕಡೆಯಿಂದ ಪರ್ಮಿಷನ್ ತಗೊಂಡು ಪಂಚಾಯತಿ ಖಾತೆ ಅಂತ
ಅಂತಾರಲ್ಲ ಹೌದು. ಅದನ್ನ ಮುನ್ಸಿಪಲ್ ಖಾತಾ ತಗೊಂಡಿರೋದು ಮುನ್ಸಿಪಲ್ ಖಾತಾ, ಮುನ್ಸಿಪಲ್ ಖಾತಾ, ನಗರಸಭೆ ಖಾತಾ, ನಗರಸಭೆ ಅಂದ್ರೆ ನೀವ್ ಹೇಳ್ತಾ ಇರುವಂತದ್ದು ನೆಲಮಂಗಲ ನಗರಸಭೆಗೆ ನಗರಸಭೆಗೆ ಸೇರಿರೋದು. ಸೇರ್ಕೊಂಡ್ಬಿಡುತ್ತೆ. ಹೌದು. ಒಳ್ಳೆ ಚೆನ್ನಾಗಿ ಹೇಳಿದ್ರೆ. ಅಂಡ್ ಸುತ್ತಮುತ್ತಲು ಸ್ಕೂಲು ಕಾಲೇಜ್ ಹಾಸ್ಪಿಟಲ್ಸ್ ಗಳು ಯಾವ್ದಿದೆ ಇಲ್ಲಿ ಸರ್? ನಿಮಗೆ ನೆಲಮಂಗಲಕ್ಕೆ ಬಂದ್ಬಿಟ್ಟ ಮೇಲೆ ನಿಮ್ಗೆ ಆಲ್ಮೋಸ್ಟ್ ಡೆವಲಪ್ಮೆಂಟ್ ಆಗಿದೆ, ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಅಲ್ಲಿ. ಅದಿದೆ ಇದಿದೆ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಹರ್ಷ ಹಾಸ್ಪಿಟಲ್ ಆಗಿರ್ಬೋದು, ಬೇರೆ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಆಗಿರ್ಬೋದು, ಪ್ರತಿಯೊಂದು ಇದೆ. ಯಾಕಂದ್ರೆ ನೆಲಮಂಗಲ ನಿಮ್ಗೆ ಅದನ್ನ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡುವಂತ ಡೆವಲಪ್ಮೆಂಟ್ ಅಲ್ಲ ಅದು. ಓಕೆನಾ, ಎಲ್ಲರಿಗೂ ಗೊತ್ತಿರೋ ವಿಷಯ. ಬಟ್ ನೆಲಮಂಗಲದಿಂದ ಎಷ್ಟು ದೂರದಲ್ಲಿದೆ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಜನಕ್ಕೆ. ಓಕೆನಾ, ಬಟ್ ಆದ್ರೆ ಇದು ನೆಲಮಂಗಲದಿಂದ ಕೇವಲ 2.5 ಕಿಲೋಮೀಟರ್. ನಗರಸಭೆ ಅಂದ್ಮೇಲೆ ಅರ್ಥ ಮಾಡ್ಕೊಳ್ಳಿ, ಇದು ನಗರಸಭೆ ಲಿಮಿಟ್ಸ್ ಬಂದಿದೆ ಅಂತಂದ್ಮೇಲೆ 100% ಡೆವಲಪ್ಡ್ ಏರಿಯಾ. ಇದು ಡೆವಲಪ್ಡ್ ಏರಿಯಾ. ಇಲ್ಲ ಸುತ್ತಮುತ್ತ ಮನೆಗಳು ನೋಡ್ಬೋದು, ಆಲ್ರೆಡಿ ಆಗಿರೋದು. ಹಿಂದ್ಗಡೆ ಎಲ್ಲ ಮನೆ ಇದೆ. ಸ್ಕೂಲ್ ಅಂತ ಬಂದಾಗ ಯಾವ್ದು ಬರುತ್ತೆ ಸರ್? ಸ್ಕೂಲ್ಸ್ ಇಲ್ಲಿ ಎಮರಾಲ್ಡ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ ಇಲ್ಲಿ. ಓಕೆನಾ, ಮುಂದೆ ಮತ್ತೆ ಇನ್ನು ಇಂಗ್ಲಿಷ್ ಪಬ್ಲಿಕ್ ಸ್ಕೂಲ್ಸ್ ಎಲ್ಲ ಇದಾವೆ. ನೆಲಮಂಗಲ ಕೋರ್ಟ್ ಇದೆ ಗೊತ್ತಾ? ಆ ಕೋರ್ಟ್ ಜಸ್ಟ್ ಎಕ್ಸಾಕ್ಟ್ ಆಗಿ 2 ಕಿಲೋಮೀಟರ್ ಆಗುತ್ತೆ. ನೆಲಮಂಗಲ ಕೋರ್ಟ್ ಇಲ್ಲೇ ಬರುತ್ತೆ. ಹೌದು, 2 ಕಿಲೋಮೀಟರ್ ಅಲ್ಲಿಂದ. ಸೊ ಸುತ್ತಮುತ್ತ ಎಲ್ಲದಕ್ಕೂ ನೆಲಮಂಗಲ ಡೆವಲಪ್ಮೆಂಟ್ ಏನೇನು ಕಾಲೇಜಸ್ ಬರುತ್ತೆ, ಏನೇನು ಹಾಸ್ಪಿಟಲ್ಸ್ ಬರುತ್ತೋ ಎಲ್ಲಾನು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಇನ್ನೊಂದು ವಿಚಾರ ಸರ್, ಸ್ಕೂಲ್ ಕಾಲೇಜ್ ಅಷ್ಟೇ ಅಲ್ಲ, ಯಾರಾದ್ರೂ ಒಂದು ಮನೆ ಕಟ್ಕೊಂಡು ಇದೇ ರೀತಿ ಮನೆ ಕಟ್ಕೊಂಡು ಉಳ್ಕೊಂತಾರೆ. ದಿನ ಬೆಳಗ್ಗೆ ಎದ್ದಾಗ ಹಾಲ್ ಬೇಕು, ಹಣ್ಣು ಬೇಕು, ಗ್ರಾಸರೀಸ್ ಬೇಕು ಅಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಸರ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಮೇನ್ ರೋಡ್ ಹೋದ್ರೆ ಕಾಣಿಸ್ತಾ ಇದೆ, ಪ್ರತಿಯೊಂದು ಕೂಡ ಸಿಗುತ್ತೆ. ಎದುರುಗಡೆನೆ. ಸೊ ನಾನು ಕೇಳ್ತಾ ಇದ್ದೀನಿ, ಬಟ್ ಹೇಳ್ಬೇಕಂದ್ರೆ ನಾವು ಆ ರೂಟ್ ಅಲ್ಲೇ ಬಂದ್ವಿ. 1000 ಅಂಗಡಿಗಳಿದೆ ಅಲ್ಲಿ, ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ. ಇಲ್ಲೇ ಮೇನ್ ರೋಡ್ ಅಲ್ಲಿ ಬಸ್ ಹೋಗುತ್ತೆ. ಬಸ್ಸಿನ ವಿಡಿಯೋ ಹಾಕ್ಬಿಟ್ಟು ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಇದೆ, ಒಂದು ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಕ್ಲಿಯರ್ ಆಗಿದೆ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ತಕರಾರು ಏನು ಇಲ್ಲ ತಾನೆ? ತಂಟೆ ತಕರಾರು ಏನಿಲ್ಲ ಇಲ್ಲಿ. ಡೈಮೆನ್ಷನ್ ವೈಸ್ ಅಷ್ಟೇ ಎಲ್ಲಾ ರೀತಿಯಾದಂತ ಜನ ಕೂಡ ತಗೋಬಹುದು. ನೋಡೋಣ ಸರ್, ಯಾಕಂದ್ರೆ ಈಗಲೇ ಹೇಳ್ಬೇಡಿ. ಪ್ರೈಸ್ ಎಲ್ಲ ನಾನು ಇಂಪಾರ್ಟೆಂಟ್ ಹೇಳ್ತಾ ಇರೋದು ಡೈಮೆನ್ಷನ್ ಕೇಳ್ತಾರೆ. ಯಾಕಂದ್ರೆ ಕೆಲವರಿಗೆ ಫುಲ್ ಸೈಟ್ ತಗೋಬೇಕಂತಿರುತ್ತೆ, ಕೆಲವ್ರಿಗೆ ಹಾಫ್ ಸೈಟ್ ತಗೋಬೇಕಂತಿರುತ್ತೆ, ಕೆಲವ್ರಿಗೆ ಇನ್ನೂ ದೊಡ್ಡ ಸೈಟ್ ತಗೋಬೇಕಂತ ಆಸೆ ಇರುತ್ತೆ. ಎಲ್ಲಾ ತರದ ಡೈಮೆನ್ಷನ್ ಸೈಟ್ಗಳು ಕೂಡ ಇಲ್ಲ ಇದೆ ಅಲ್ವಾ? ಒಂದು ಕೆಲಸ ಮಾಡೋಣ, ಇವಾಗ ವೀಕ್ಷಕರೇ ಮಾತಾಡ್ತಾನೆ ಇದ್ದೀವಿ. ಮೇನ್ ರೋಡ್ ಇಂದ ನಾವು ಸರ್ ವಾಕ್ ಮಾಡ್ತೀವಿ, ಆ ಕಡೆಯಿಂದ ಫುಲ್ ಕಂಪ್ಲೀಟ್ ಆಗಿ ಎಂಡ್ ವರೆಗೆ ಯಾವ್ಯಾವ ರೀತಿ ಇದೆ ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ. ಸರ್ ನೋಡ್ಕೊಂಡ್ ಬಂದ್ಬಿಡೋಣ. ಖಂಡಿತ ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಸರ್ ಲೇಔಟ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಈ ರೋಡ್ ಬಗ್ಗೆ ಹೇಳಿ ನಮ್ಗೆ. ಆ ರೋಡ್ ಎಲ್ಲಿಂದ ಬರುತ್ತೆ ಆ ಕಡೆ ಹೋಗೋದು? ಇದು ಸೊಂಡೆಕೊಪ್ಪ ಮೇನ್ ರೋಡ್ ಇದೆಯಲ್ವಾ? ಸರಿ, ಆ ಮೇನ್ ರೋಡ್ ಇಂದ ಸ್ಟಾರ್ಟ್ ಆಗಿ ಹಿಂಗೆ ಸ್ಟ್ರೈಟ್ ಹಿಂಗೆ ಮಲ್ಲಾಪುರ ರೋಡ್ ಅಂತಾರೆ ಇದಕ್ಕೆ. ಮಲ್ಲಾಪುರ ರೋಡ್ ಹಿಂಗೆ ಕಂಟಿನ್ಯೂ ಆದ್ರೆ ಅಲ್ಲಿ ಒಂದು ಸರ್ಕಲ್ ಬರುತ್ತೆ. ಸರಿ, ಸರ್ಕಲ್ ಲೆಫ್ಟ್ ತಗೊಂಡ್ರೆ ಅಗೈನ್ ಮತ್ತೆ ನೆಲಮಂಗಲ ಟೌನ್ ಹೋಗುತ್ತೆ. ಸರಿ, ರೈಟ್ ತಗೊಂಡ್ರೆ ಉಳ್ಳೇಗೌಡ್ನಲ್ಲಿ ಅರ್ಶನಕುಂಟೆ ಅಂತ ಹೋಗುತ್ತೆ. ಹಾಗೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಹಂಗೆ ನೀವು ನೆಲಮಂಗಲ RTO ವರೆಗೂ ಹೋಗಬಹುದು. ಇಂಟರ್ಸಿಟಿ ಲಿಂಕ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ. ಸರ್ ಇದು ಒಳಗಡೆ ಎಷ್ಟು ಫೀಟ್ ರೋಡ್ ಬರ್ತಾ ಇದೆ? ಸರ್ ಇದು 30 ಅಡಿ ರೋಡ್ ಸರ್. ಇದು 30 ಫೀಟ್ ರೋಡ್. ಅದ್ರ ಜೊತೆಗೆ ಇವಾಗ ನಾನು ಏನ್ ಮಲ್ಲಾಪುರ ರೋಡ್ ಅಂತ ಹೇಳಿದ್ನಲ್ವ ನಿಮ್ಗೆ, ಅದು 80 ಫೀಟ್ ರೋಡ್ ಆಗುತ್ತೆ. ಅದು 80 ಫೀಟ್. ಬಸ್ ಎಲ್ಲ ಹಿಂಗೆ ಹೋಗುತ್ತಲ್ವಾ? ಬಸ್ ಎಲ್ಲ ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ. ಓಕೆ ಓಕೆ, ಬಸ್ ಬಂದ್ರೆ ತೋರಿಸ್ಬಿಡೋಣ. ಓಕೆ ಬನ್ನಿ ಸರ್. ಸೊ ಇದಕ್ಕೆ ಅಟ್ಯಾಚ್ಡ್ ಆಗಿರುವಂತದ್ದು ನಿಮ್ಮ ಈ ಲೇಔಟ್? ಹೌದು ಸರ್. ಏನ್ ಕಂಪ್ಲೀಟ್ ಇದು ಮಾಡ್ಬಿಟ್ಟಿದ್ದೀರಾ, ಕಾಂಪೌಂಡ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ಗೇಟೆಡ್ ಕಮ್ಯುನಿಟಿ. ಸುತ್ತಲೂ ಕಾಂಪೌಂಡ್ ಇದೆ. ಹೌದು ಸರ್. ಓಕೆ ಸರ್, ಒಂದು ಕ್ವಶನ್ ನಂದು. ಈ ಲೇಔಟ್ ಅನ್ನು ಡೆವಲಪ್ ಮಾಡಿ ಎಷ್ಟು ದಿನ ಆಯ್ತು ಸರ್ ಇದು? ಸರ್ ಇದು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿರೋದು ಇದು. ಓಕೆ. ಸೊ ಇವಾಗ ಧನುರ್ಮಾಸ ಅಂತ ಇತ್ತಲ್ವಾ, ಸೊ ಹಂಗಾಗಿ ಈ ಟೈಮಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಇವಾಗ ಮತ್ತೆ ಸಂಕ್ರಾಂತಿ ಸ್ಟಾರ್ಟ್ ಆಯ್ತಲ್ವಾ, ಸೊ ಹಂಗಾಗಿ ನಮ್ ಗ್ರಾಹಕರೇ ಬೇಗನೆ ಬಂದ್ಬಿಟ್ಟು ಬುಕ್ ಮಾಡ್ಕೊಳ್ಳಿ ಅಂತ ಉದ್ದೇಶಕ್ಕೋಸ್ಕರ ಸ್ವಲ್ಪ ಡೆವಲಪ್ಮೆಂಟ್ ನಡೀತಾ ಇದ್ದಂಗೆನೆ ಸ್ಟಾರ್ಟ್ ಮಾಡಿದೀವಿ. ಬುಕಿಂಗ್ಸ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಇಲ್ಲೆಲ್ಲ ಮನೆ ಬರ್ತಾ ಇದೆ, ಬಂದಿದೆ ಆಲ್ರೆಡಿ ಬಂದಿದೆ. ತೋರಿಸ್ಬೇಕು ನೋಡಿ, ನೀವು ಯಾವ್ದೇ ಔಟ್ಸ್ಕಟ್ ಅಲ್ಲಿ ಇಲ್ಲ, ನಾವು ಇಲ್ಲೆಲ್ಲ ಮನೆ ಇದೆ ಅಲ್ವಾ ಸರ್? ಹೌದು ಸರ್, ಕಂಪ್ಲೀಟ್ ಮನೆಗಳಿದೆ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಇಲ್ಲೆಲ್ಲ ಮನೆ ಇದೆ. ಪಕ್ಕದಲ್ಲೇ ಮೇನ್ ರೋಡಲ್ಲೂ ಮನೆ ಇದೆ. ಸೊ ಯಾರು ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ ಅಂತ ಹೇಳ್ತೀರಾ. ಮೇನ್ ರೋಡ್ಗೆ ಇರುವಂತ ಲೇಔಟ್ ಇದು ಅಲ್ವಾ? ಬನ್ನಿ ಸರ್, ಹಾಗೆ ಮಾತಾಡ್ತಾ ಮುಂದೆ ಹೋಗೋಣ. ಸರ್ ಫಸ್ಟ್ ನಾನು ನಿಮ್ಗೆ ಕೇಳುವಂತದ್ದು, ಎಷ್ಟು ಸೈಟ್ಗಳಿದೆ ಸರ್ ಇಲ್ಲಿ? ಸರ್ ಟೋಟಲ್ 12 ಸೈಟ್ ಬಂದಿದೆ ಸರ್. 12 ಸೈಟ್. ಹೌದು ಸರ್. ಯಾವ ಡೈಮೆನ್ಷನ್ ಸಿಗುತ್ತೆ ನಮಗೆ? ಸರ್ ಇಲ್ಲಿ ಹಾಫ್ ಸೈಟ್ ಅಂದ್ರೆ 600 ಸ್ಕ್ವೇರ್ ಫೀಟ್ ಆಗಿರ್ಬೋದು. ಸರಿ. ಮುಕ್ಕಾಲ್ ಸೈಟ್ ಅಂದ್ರೆ ನಿಮಗೆ 800 to 900 ಸ್ಕ್ವೇರ್ ಫೀಟ್ ಆಗಿರ್ಬೋದು. ಸರಿ. ಮತ್ತೆ ಫುಲ್ ಸೈಟ್ ಅಂದ್ರೆ 30-40 ಸೈಟ್. ಸರಿ. ಅದಕ್ಕಿಂತ ದೊಡ್ಡದು ಬೇಕು ಅನ್ನೋಂತವ್ರಿಗೆ 30-50 ಸೈಟ್ ಕೂಡ ಸಿಗುತ್ತೆ ಸರ್. ಅದು ಸಿಗುತ್ತೆ. ಹೌದು ಸರ್. ಅಂಡ್ ಫೇಸಿಂಗ್ ಅಂತ ಬಂದ್ರೆ ಸರ್ ಈಸ್ಟ್ ವೆಸ್ಟ್ 2 ಫೇಸಿಂಗ್ ಸಿಗುತ್ತೆ ಸರ್. ಈಸ್ಟ್ ವೆಸ್ಟ್. ಹೌದು ಸರ್. ಸೊ ಇದು ಈಸ್ಟ್. ಹೌದು ಸರ್, ಇದು ಈಸ್ಟ್ ಫೇಸಿಂಗ್, ಇದು ವೆಸ್ಟ್ ಫೇಸಿಂಗ್. ಇದರಿಂದ ಜಸ್ಟ್ ಒಂದೇ ರೋಡ್ ಒಳಗಡೆ ಹೋಗುವಂತ. ಹೌದು ಸರ್. ಸರ್ ಎಷ್ಟು ಫೀಟ್ ರೋಡ್ ಬರ್ತಾ ಇದೆ ಸರ್ ಇಲ್ಲಿ? ಸರ್ 30 ಅಡಿ ರೋಡ್ ಸರ್ ಎಕ್ಸಾಕ್ಟ್ ಆಗಿ. ಹೊರಗಡೆಯಿಂದ 30 ತಗೊಂಬಂದು ಒಳಗಡೆನೂ 30 ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಹೌದು ಸರ್, ಕರೆಕ್ಟ್. ಓಕೆ, ಆಮೇಲೆ ಸರ್ ಇನ್ನು ರೋಡ್ ಮಾಡಿಲ್ಲ, ಯಾವಾಗ ಮಾಡ್ತೀರಾ ಸರ್? ಇದು 1 ವೀಕ್ ಅಲ್ಲಿ ರೋಡು, ಡ್ರೈನೇಜು ಮತ್ತೆ ಇದು ಸೈಟ್ ನಂಬರಿಂಗ್ ಪ್ಲೇಟ್ಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿರುತ್ತೆ. ಕಂಪ್ಲೀಟ್ ಮಾಡ್ಕೊಡ್ತೀರಾ? ಹೌದು ಸರ್. ಶೋರ್ ತಾನೆ? ಖಂಡಿತವಾಗ್ಲು ಸರ್. ಓಕೆ, ಆಮೇಲೆ
ಪವರ್ ಎಲ್ಲ ಲೈನ್ ರೆಡಿ ಆಗಿದೆಯಾ? ಎಲ್ಲ ರೆಡಿ ಇದೆ ಸರ್, ಹಾ, ಹಾ, ನೀವೇ ನೋಡ್ತಾ ಇದ್ದೀರಾ. ಓಕೆ ಪವರ್ ಲೈನ್ ಕೂಡ ರೆಡಿ ಇದೆ ಓಕೆ. ಆಮೇಲೆ ವಾಟರ್ ಕನೆಕ್ಷನ್ಗೆ ಏನು ವ್ಯವಸ್ಥೆ ಮಾಡಿದ್ರೆ ಸರ್? ವಾಟರ್ ಕನೆಕ್ಷನ್ ಬಂದ್ಬಿಟ್ಟು ಹಾ ಹಾ ಮುನ್ಸಿಪಲ್ ಇರೋದ್ರಿಂದ ಓಕೆ. ಪಂಚಾಯತಿ ನೀರು ಸಿಗುತ್ತೆ ನಿಮ್ಗೆ, ಪಂಚಾಯತಿ ನೀರು ಪಂಚಾಯತಿ ನೀರೇ ಸಿಗುತ್ತೆ ನಿಮ್ಗೆ. ಓಕೆ. ಇವಾಗ ಯಾರಾದ್ರೂ ಮನೆ ಸ್ಟಾರ್ಟ್ ಮಾಡ್ತೀನಿ ನಾಳೆ ಅಂದ್ರೆ ನಾಳೆನೇ ಡೈರೆಕ್ಟ್ ಕನೆಕ್ಷನ್ ಸಿಗುತ್ತೆ ನಿಮ್ಗೆ. ಕನೆಕ್ಷನ್ ಸಿಗುತ್ತೆ. ಆಲ್ರೆಡಿ ಹೋಗಿದೆ ಸರ್. ಬಿಟ್ಟಿದ್ದೀರಾ? ಹೌದು ಸರ್. ತೋರಿಸ್ಬಿಡೋಣ. ಹೌದು ಸರ್. ಸೊ ಇದು ವಾಟರ್ ಕನೆಕ್ಷನ್ ಇದು. ಹೌದು ಸರ್. ಓಕೆ. ಇದೇನ್ ಪೈಪು? ಸರ್ ಅದು ಸ್ಯಾನಿಟರಿ ಸರ್, ಅದು ಸ್ಯಾನಿಟರಿ ಇದು. ಹೌದು ಸರ್. ಸೊ ಸ್ಯಾನಿಟರಿ ಎಲ್ಲ ಕನೆಕ್ಷನ್ಸ್ ಇದೆಯಾ? ಇದೆ ಸರ್, ಎಲ್ಲ ಬಾಕ್ಸ್ ಟೈಪ್ ಇದೆ ನೋಡಿ. ಓಹೋ, ಇಲ್ಲ ತೋರಿಸ್ಬಿಡೋಣ. ಹಾಂ ಸರ್. ಸೊ ಇದು ಮುನ್ಸಿಪಾಲಿಟಿ ಕನೆಕ್ಷನ್ ಆಗುತ್ತೆ. ಹೌದು ಸರ್. ಸೊ ವೀಕ್ಷಕರೇ ನೋಡ್ಬೋದು, ಸ್ಯಾನಿಟರಿ ಇದೆ, ಹಾಂ ಸರ್. ವಾಟರ್ ಇದೆ, ಸಿವೇಜು ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀರಾ. ನಂಬರಿಂಗ್, ಸೈಟ್ ನಂಬರಿಂಗು ಟಾರ್ ರೋಡ್ ಒಂದು ಪೆಂಡಿಂಗ್ ಇದೆ ಸರ್. ಟಾರ್ ರೋಡ್ ಅಂತ ಪೆಂಡಿಂಗ್ ಇರುತ್ತೆ. ಇದು ಯಾವ ಫೇಸಿಂಗ್ ಅಂದ್ರೆ ಈ ಕಡೆ ಇರೋದೆಲ್ಲ? ಸರ್ ಇದೆಲ್ಲ ವೆಸ್ಟ್ ಫೇಸಿಂಗ್. ವೆಸ್ಟ್ ಫೇಸಿಂಗ್ ಅಲ್ಲಿ ಯಾವ್ಯಾವ ಸೈಜ್ ಸಿಗುತ್ತೆ ನಮಗೆ? ಸರ್ ನಿಮಗೆ ಹಾಫ್ ಸೈಟು ಸಿಗುತ್ತೆ, ಫುಲ್ ಸೈಟು ಸಿಗುತ್ತೆ ಸರ್ ಇದರಲ್ಲಿ. ಹೌದು ಸರ್. 30 ಎಲ್ಲ ಸಿಗುತ್ತೆ ಇಲ್ಲಿ. ಹೌದು ಸರ್. ಇದ್ರ ಕಡೆ. ಹೌದು ಸರ್. ಈಗ ಈಸ್ಟ್ ಫೇಸಿಂಗ್ ಅಲ್ವಾ ಇದು? ಹೌದು ಸರ್. ಈಸ್ಟ್ ಫೇಸಿಂಗ್ ಅಲ್ಲಿ ಯಾವ್ಯಾವ ಸೈಟ್ ಸಿಗುತ್ತೆ? ಇದರಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲ ನಿಮಗೆ ಫುಲ್ ಸೈಟೇ ಸಿಗುತ್ತೆ ನಿಮಗೆ. ಇವೆಲ್ಲ ಫುಲ್ ಸೈಟಾ? ಹೌದು ಸರ್. ಸೊ ಈಸ್ಟ್ ಫೇಸಿಂಗ್ ಎಲ್ಲ 30-40. ಹೌದು ಸರ್. ಸೊ ವೆಸ್ಟ್ ಫೇಸಿಂಗ್ ಎಲ್ಲ ನಮಗೆ ಹಾಫ್ ಸೈಟ್, ಫುಲ್ ಸೈಟ್, ಫುಲ್ ಸೈಟ್ ಎಲ್ಲ ಸಿಗುತ್ತೆ. ಎಲ್ಲ ಸಿಗುತ್ತೆ ಸರ್. ಓಕೆ. ಸೊ ವೀಕ್ಷಕರೇ, ಲೇಔಟ್ ಒಳಗಡೆನೂ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಇಲ್ಲೆಲ್ಲ ಸೈಟ್ಗಳು ಬರುವಂಥದ್ದು. ಮೇನ್ ಆಗಿ ನೀವು ಒಳ್ಳೆ ಇದು ಮಾಡಿದ್ದೀರಾ ಸರ್, ಕಂಪೌಂಡ್ ಮಾಡಿರೋದು ಒಳ್ಳೆ ಕೆಲಸ ಮಾಡಿದ್ರೆ. ಹೌದು ಸರ್. ಸೊ ಸೇಫ್ಟಿಗೆ ಸೇಫ್ಟಿ ಆಯಿತು, ಸೇಫ್ಟಿಗೆ ಸೇಫ್ಟಿ ಆಯಿತು, ಗೇಟೆಡ್ ಕಮ್ಯುನಿಟಿ ಕಮ್ಯುನಿಟಿನೂ ಆಯ್ತು ಸರ್. ಒಳ್ಳೆ ಕೆಲಸ ಮಾಡಿದ್ದೀರಾ. ಸೊ ವೀಕ್ಷಕರೇ ನೋಡ್ಬೋದು, ಕಂಪ್ಲೀಟ್ ಆಗಿ 12 ಸೈಟ್ಗಳು ಇದೆ. ಓಕೆ. ಸೊ ಆದಷ್ಟು ಬೇಗ ಬರೋದು ಒಳ್ಳೇದಂತೀರಾ ಅಲ್ವಾ? ಹೌದು ಸರ್. ಸೊ ಓಕೆ ಸರ್, ಡೆವಲಪ್ಮೆಂಟ್ ವರ್ಕ್ ಎಲ್ಲ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್? ಎಷ್ಟು ಬೇಗ ರೋಡ್ ಸಿಗುತ್ತೆ ನಮಗೆ? ಸರ್ ನಾನು ಹೇಳಿದ್ನಲ್ಲ, 1 ವೀಕಲ್ಲಿ ಕಂಪ್ಲೀಟ್ ಆಗುತ್ತೆ ಆದಷ್ಟು ಬೇಗ. ಸುಮಾರು ಬುಕಿಂಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬುಕಿಂಗ್ ಎಲ್ಲ ತಗೊಂತಾ ಇದೀವಿ ಸರ್ ಆಲ್ರೆಡಿ. ಓಕೆ ಓಕೆ, ಸೂಪರ್. ಸೊ ವೀಕ್ಷಕರೇ, ಇದೇ ಮೇನ್ ರೋಡು. ಬಸ್ ಗಿಸ್ ಬಂದರೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಕಂಪ್ಲೀಟ್ ಆಗಿ ಲೇಔಟನ್ನು ನೀವು ಇಲ್ಲಿ ನೋಡಬಹುದು. ಸೂಪರ್ ಆಗಿದೆ ಸರ್. ಆಮೇಲೆ ಯಾರಾದರೂ ಬೋರಲ್ಲಿ ಹಾಕ್ಸ್ಕೊಂತೀವಂದ್ರೆ ಒಳ್ಳೆ ನೀರಿದೆಯಾ ಸರ್ ಇಲ್ಲಿ? ನೀರಿದೆ ಸರ್. ಚೆನ್ನಾಗಿ ಬಂದಿದ್ಯಾ? ಚೆನ್ನಾಗಿ ಬಂದಿದೆ. ಅಕ್ಕಪಕ್ಕದ ಕೇಳಿದ್ರೆ ಯಾರನ್ನಾದ್ರು? ಕೇಳಿದೆ, ಹಾಕೊಂಡಿದೆ ಸರ್ ಆಲ್ರೆಡಿ. ಮನೆಗಳು ಕಟ್ಕೊಂಡಿದಾರಲ್ವಾ, ಹೌದೌದು, ಅವರೆಲ್ಲ ಹಾಕೊಂಡಿದ್ದಾರೆ. ಅವ್ರಿಗೆಲ್ಲ ಕೆಲವೊಂದು ಹಾಕೊಂಡಿಲ್ಲ. ಮುನ್ಸಿಪಾಲಿಟಿ ನೀರೇ ಸಫಿಷಿಯಂಟ್ ಆಗಿ ಸಿಗುತ್ತೆ ಅವ್ರಿಗೆ. ಸಿಗುತ್ತೆ ಅಂತ ಹೇಳ್ತೀರಾ? ಮುನ್ಸಿಪಾಲಿಟಿ ನೀರು ಚೆನ್ನಾಗಿ ಬರುತ್ತೆ ಇಲ್ಲಿ? ಹೌದು ಸರ್. ಓಹೋ, ಸೂಪರ್ ಆಗಿದೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ಓಕೆ, ಸೂಪರ್ ಸರ್. ಸೊ ವೀಕ್ಷಕರೇ, ಲೇಔಟ್ ನೋಡ್ಕೊಂಡ್ ಬಂದ್ರಿ. ಇರೋದೇ 12 ಸೈಟು. ಸೊ ನಾನು ಹೇಳುವಂಥದ್ದು ಆದಷ್ಟು ಬೇಗ ಬನ್ನಿ ಸರ್. ಯಾರಾದ್ರು ಬರಬೇಕು ಅಂತಂದ್ರು ಕೂಡ ಅವರಿಗೆ ಗೊತ್ತಿರಬೇಕಾಗಿರೋದು ಪ್ರೈಸ್. ಒಂದು ಒಳ್ಳೆ ಪ್ರೈಸ್ ಕೊಟ್ಟರೆ ಟಕ್ಕಂತ ಬಂದ್ಬಿಡ್ತಾರೆ. ಖಂಡಿತವಾಗಿ ಸರ್. ಏನ್ ಪ್ರೈಸ್ ಅನ್ನ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇಲ್ಲಿ ಸರೌಂಡಿಂಗ್ ಎಲ್ಲ ಕೂಡ 4000 ರುಪೀಸ್ ನಡೀತಾ ಇದೆ ಪ್ರೈಸ್. ಓಕೆನಾ? ಸೊ ನಾನು ಕೇವಲ 3500 ರೂಪಾಯಿ ಮಾತ್ರ ಇಲ್ಲಿ ಕೋಟ್ ಮಾಡ್ತಾ ಇದ್ದೀನಿ. 3500 ರೂಪಾಯಿ ಸರ್. ಈ ಏರಿಯಾಗೆ 3500 ವರ್ತ್ ಇದೆಯಾ? ವರ್ತ್ ಇದೆ ಸರ್. ಹೆಂಗೆ ಹೇಳ್ತೀರಾ ವರ್ತ್ ಇದೆ? ಯಾಕಂತಂದ್ರೆ ಅಕ್ಕಪಕ್ಕ ಬಂದ್ಬಿಟ್ಟು ಲೇಔಟ್ಗಳಿದಾವೆ, ಅಲ್ಲೆಲ್ಲ ಲೇಔಟ್ ಇದೆ, ಎಲ್ಲ ಲೇಔಟ್ಸ್ ಇದೆ. ಸರಿ. ಸೊ ಅವ್ರು ನೀವು ನೋಡ್ಕೊಂಡು ಒಂದ್ಸಲ ವಿಚಾರಿಸ್ಕೊಂಡು ಬಂದ್ರು ಕೂಡ ಅವ್ರಿಗೆ ಪ್ರೈಸ್ ನಾವ್ ಹೇಳಿರೋ ಪ್ರೈಸ್ ಇದೆಯಾ ಇಲ್ವ ಅಂತ ಅವ್ರಿಗೆ ಲೈವ್ ಆಗಿ ಗೊತ್ತಾಗ್ಬಿಡುತ್ತೆ. ಅಲ್ಲೆಲ್ಲ ಎಷ್ಟಿದೆ ಪ್ರೈಸ್? ಅದೇ 4000 ಇದೆ ಸರ್. ಅಲ್ಲೆಲ್ಲ 4000 ಇದೆ. ಪಕ್ಕನ ಇದು? ಪಕ್ಕ 4000. ನೀವೇ ಹೋಗಿ ಒಂದ್ಸಲ ಕೇಳ್ಕೊ ಬನ್ನಿ. ಕೇಳ್ಬೋದಾ? ಕೇಳ್ಬೋದು ಸರ್. ನೀವೇ ಬೇಕಾದ್ರೆ ವಿಚಾರಿಸಬಹುದು. 4000 ಇದೆ, ನೀವು 3500 ಕೊಡ್ತಾ ಇದ್ದೀರಾ? ಹೌದು ಸರ್. ಸರ್ 3500 ಕೊಟ್ಟರು ಕೂಡ ನಮ್ಮ ವೀಕ್ಷಕರಿಗೆ ಇನ್ನೇನಾದ್ರು ಡಿಸ್ಕೌಂಟ್ ಆಗ್ಬೋದಾ ಸರ್? ನಿಮ್ಮ ಕಡೆಯಿಂದ ನಿಮ್ಮ ಚಾನಲ್ ನೋಡ್ಬಿಟ್ಟು ಯಾರು ಬರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ 100 ರುಪೀಸ್ ರಿಸರ್ವ್ ನೆಗೋಷಿಯೇಷನ್ ಕೊಡ್ತೀನಿ ಸರ್. ಪರ್ ಸ್ಕ್ವೇರ್ ಫೀಟ್ 100 ರುಪೀಸ್. 100 ರುಪೀಸ್. 3400 ರೂಪಾಯಿಗೆ ಕೊಟ್ಬಿಡ್ತೀರಾ? ದೊಡ್ಡ ಸೈಟ್ ತಗೊಳ್ಳಿ, ಚಿಕ್ಕ ಸೈಟ್ ತಗೊಳ್ಳಿ, ಎಷ್ಟು ಸೈಟ್ ತಗೊಳ್ಳಿ, 100 ರುಪೀಸ್ ರಿಸರ್ವ್ ನೆಗೋಷಿಯೇಷನ್ ಇದೆ. ರಿಸರ್ವ್ ನೆಗೋಷಿಯೇಷನ್. ಹೌದು ಸರ್. ಇನ್ನ ಒಂದು ರಿಕ್ವೆಸ್ಟ್ ಇದೆ ನಂದು ಸರ್. ರಿಕ್ವೆಸ್ಟ್ ಏನಂದ್ರೆ, ಸರ್ ಅದ್ರಲ್ಲೂ ಕೂಡ ಯಾರಾದ್ರೂ ಸರ್ ನಾವು ಫುಲ್ ಸೈಟೇ ತಗೊಂತೀವಿ ಅಥವಾ ದೊಡ್ಡ ಸೈಜ್ 30-50 ತಗೊಂತೀವಿ ಅಂದ್ರೆ ಅದ್ರಲ್ಲೂ ನೆಗೋಷಿಯೇಟ್ ಆಗ್ಬೋದಾ? ಖಂಡಿತವಾಗ್ಲೂ ಸರ್ ಮಾಡ್ಕೊಡ್ತೀರಾ ತಾನೆ? ಕಸ್ಟಮರ್ ನಂತೂ ಲಾಸ್ ಮಾಡಲ್ಲ, ಪಕ್ಕ ತಾನೆ ಇದು? ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ. ಸೊ ನಿಮ್ಮನ್ನ ಬಿಟ್ಕೊಡೋದಿಲ್ಲ. ಹೌದು ಸರ್. 100 ರೂಪಾಯಿ ನನ್ನ ಕಡೆಯಿಂದ ನನ್ನ ಮಾತನ್ನ ಕನ್ನಡ ಕೋರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ತೋರಿಸಿದ್ರೆ ಹೌದು ಸರ್ 100 ರುಪೀಸ್ ಬಿಟ್ಬಿಡ್ಬೇಕು. ಖಂಡಿತವಾಗ್ಲೂ ಸರ್. ಅದ್ರ ಮೇಲೂ ಕೂಡ ಡಿಸ್ಕೌಂಟ್ ಆಗುತ್ತೆ, ಖಂಡಿತವಾಗೂ ಆಗೇ ಆಗುತ್ತೆ. ಬನ್ನಿ, ಶ್ರೀನಿವಾಸಲು ಸರ್ ಜೊತೆ ಕುತ್ಕೊಳ್ಳಿ, ಮಾತಾಡಿ ಹೆಚ್ಚಿನ ಮಾಹಿತಿಯನ್ನ ತಗೊಬೋದು ವೀಕ್ಷಕರೇ. ಸರ್ ಯಾರಾದ್ರೂ ಇರ್ತಾರಾ ಇಲ್ಲಿ? ಹೆಂಗೆ ಸರ್ ಇವಾಗ ಯಾರಾದ್ರೂ ಬಂದ್ರೆ? ಇರ್ತಾರೆ ಸರ್. ಒಂದ್ ವೇಳೆ ಯಾರು ಇಲ್ಲ ಅಂದ್ರೂ ಕೂಡ ಅಲ್ಲಿ ಬೋರ್ಡ್ ಇರುತ್ತೆ, ನಂಬರ್ ಇರುತ್ತೆ, ಅವ್ರು ಕಾಲ್ ಮಾಡಿದ್ರೆ ಸೊ ಅವರು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೋಬಹುದು, ಕೊಟ್ಬಿಡ್ತಾರೆ. ನೋಡ್ಕೊಂಡು ಡೈರೆಕ್ಟ್ ಆಫೀಸ್ ಹತ್ರ ಕೂಡ ಬರ್ಬೋದು. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅಲ್ಲಿ ಆಫೀಸಲ್ಲಿ ನಮ್ಮ ಸ್ಟಾಫ್ ಆಗ್ಲಿ ನಾನಾಗ್ಲಿ ಇರ್ತೀನಿ. ಓಕೆನಾ? ಸೊ ನಮ್ಮ ಹತ್ರ ಕೂತ್ಕೊಂಡು ಒಂದ್ ಒಳ್ಳೆ ರೇಟ್ ಮಾತಾಡ. ಖಂಡಿತವಾಗ್ಲೂ ಸರ್. ಅಲ್ವಾ? ಓಕೆ ಸರ್. ಸೂಪರ್ ಆಗಿ ಹೇಳಿದ್ರೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಕಾಲ್ ಮಾಡಿ ಇಲ್ಲಿನ ಲೊಕೇಶನ್ ಅನ್ನು ತಗೊಳ್ಳಿ. ನೀವು ಕೇಳ್ತಾ ಇರ್ತೀರ ಲೊಕೇಶನ್ ಕೊಡಲ್ಲ ಸರ್, ಲೊಕೇಶನ್ ಕೊಡಲ್ಲ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಇವರೇ ನಿಮಗೆ ಲೊಕೇಶನ್ ಅನ್ನು ಕೊಡ್ತಾರೆ. ಆ ಲೊಕೇಶನ್ಗೆ ಬರ್ಬೋದು, ಕಂಪ್ಲೀಟ್ ಆಗಿ ಲೇಔಟ್ ಅನ್ನು ನೋಡ್ಬೋದು, ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಬೋದು, ಎಲ್ಲಿ ಬರ್ತಾ ಇದೆ ಅನ್ನೋದನ್ನು ಕೂಡ ತಿಳ್ಕೊಬೋದು. ಆ್ಯಂಡ್ ಮೇನ್ ಆಗಿ ಫ್ಯಾಮಿಲಿ ಜೊತೆ ಬನ್ನಿ, ಡಿಸಿಷನ್ ಮೇಕರ್ ಜೊತೆ ಬನ್ನಿ. ನೀವು ಯಾವಾಗ ಫ್ಯಾಮಿಲಿ ಜೊತೆ ಬರ್ತೀರಾ ನಿಮ್ಗೆ ಅರ್ಥ ಆಗುತ್ತೆ, ತಗೊಬೋದು ತಗೋಬಾರ್ದು ಅನ್ನೋ ಡಿಸೈಡ್ ಆಗಿಬಿಡುತ್ತೆ. ಸೊ ಒಂದ್ಸತಿ ಅವ್ರು ನೋಡಿದ್ರು, ಒಂದ್ಸತಿ ನೀವು ನೋಡಿದ್ರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋ ಬದಲು ಒಂದೇ ಸತಿ ಬಂದು ನೋಡಿದ್ರೆ ಸೂಪರ್ ಆಗಿದೆ ಅಂತ ಹೇಳ್ಬೋದು, ಒಂದು ಒಳ್ಳೆ ಬೆಲೆ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ವೀಕ್ಷಕರಿಗೆ 100 ರುಪೀಸ್ ಪ್ಲಸ್ ನೆಗೋಷಿಯಬಲ್ ಇದೆ. ಹೌದಾ ಸರ್? ಕರೆಕ್ಟ್ ತಾನೆ? ಸೊ ಡೆಫಿನೆಟ್ಲಿ ತಗೊಬೋದು. ಸೊ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದಾರೆ, ನೋಡಿದ್ಮೇಲೆ ಇಂಟ್ರೆಸ್ಟೆಡ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೆಸ್ ಏನು
ಸರ್ ಅವ್ರ ಇಂಟ್ರೆಸ್ಟ್ ಆಯ್ತು ಅಂದ್ರೆ ಸೈಟ್ ಸೆಲೆಕ್ಟ್ ಮಾಡಲಿ ಅವರು. ಸರಿ. ಓಕೆನಾ, ನಮ್ದೊಂದು ಪ್ರೊಸೀಜರ್ ಇರುತ್ತೆ, ಬುಕಿಂಗ್ ಪ್ರೊಸೀಜರ್ ಅಂತ ಇರುತ್ತೆ. ಸೊ 10,000 rupees ಬುಕಿಂಗ್ ಅಮೌಂಟ್ ಕೊಡ್ಲಿ, ಕರೆಕ್ಟ್. ಡಾಕ್ಯುಮೆಂಟ್ಸ್ ಒಂದು ಫೈಲ್ ಕೊಡ್ತೀವಿ, ಅವ್ರ ಅಡ್ವೊಕೇಟ್ ಹತ್ರ ಕೊಟ್ಕೊಳ್ಳಿ, ಕೊಟ್ಟು ಲೀಗಲ್ ಒಪಿನಿಯನ್ ಮಾಡ್ಕೊಳ್ಳಿ. ಲೀಗಲ್ ಮಾಡ್ಕೊಂಡು ತದನಂತರ ನೆಕ್ಸ್ಟ್ ಅಗ್ರಿಮೆಂಟ್ ಬೇಕಾ ಇಲ್ಲ ಡೈರೆಕ್ಟ್ ರಿಜಿಸ್ಟ್ರೇಷನ್ ರೆಡಿ ಇದ್ರೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡಿಸ್ಕೊಡ್ತೀರಾ ಸರ್? ಬ್ಯಾಂಕ್ ಲೋನ್ ಆಗುತ್ತೆ ಸರ್? ಬ್ಯಾಂಕ್ ಲೋನ್ ಕೂಡ ಖಂಡಿತವಾಗ್ಲೂ 70% ಬ್ಯಾಂಕ್ ಲೋನ್ ಆಗುತ್ತೆ. 70% ಆಲ್ರೆಡಿ ಡಾಕ್ಯುಮೆಂಟ್ಸ್ ಕೊಟ್ಟಿದೀವಿ, LIC ಗೆ ಕ್ಯಾನ್ಫಿನ್ ಕೊಟ್ಟಿದೀವಿ, ಅಪ್ರೂವ್ಡ್ ಮಾಡಿದ್ದಾರೆ. ಸೊ ಆ ಬ್ಯಾಂಕ್ ಮುಖಾಂತರ ಅವ್ರು ಮಾಡಿಸ್ಕೋಬಹುದು. LIC ಕ್ಯಾನ್ಫಿನ್ ಅಲ್ಲಿ ಅಪ್ರೂವ್ ಆಗ್ಬಿಟ್ಟಿದೆ, ಆಲ್ರೆಡಿ ಆಗಿದೆ. ಸೊ ಅಲ್ಲಿಂದ ಲೋನ್ ತಗೊಬಹುದು. ಹೌದು ಸರ್, ಲೋನ್ ಬಗ್ಗೆ ಟೆನ್ಷನ್ ಬೇಡ, ಬಗ್ಗೆ ಟೆನ್ಷನ್ ಅದು 70%. ಹೌದು, ಸತ್ಯನ ಹೇಳೋದು. ಬರಬೇಕಾದ್ರೆ ದಯವಿಟ್ಟು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಬನ್ನಿ. ಸೊ ನಿಮ್ಮ ಡಾಕ್ಯುಮೆಂಟ್ಸ್, ಹೋಮ್ ಅಡ್ರೆಸ್ ಪ್ರೂಫ್, ನಿಮ್ಮ ID ಪ್ರೂಫ್, ನಿಮ್ಮ ಏನು ಸ್ಯಾಲರಿ ಬರುತ್ತೆ ಇನ್ಕಮ್ ಪ್ರೂಫ್ ತಗೊಂಬಂದ್ಬಿಟ್ರೆ ಇವರಿಗೆ ಕೊಟ್ಬಿಟ್ರೆ ಲೋನ್ ಕೂಡ ಮಾಡಿಸ್ಕೊಡ್ತೀವಿ, ನಾವೇ ಮಾಡಿಸ್ಕೊಡ್ತೀವಿ. ಖಂಡಿತವಾಗ್ಲೂ. ಓಕೆ, ಸೊ ಒಂದೊಳ್ಳೆ ಲೊಕ್ಯಾಲಿಟಿಲಿ ಇದೆ, ಒಂದೊಳ್ಳೆ ಜಾಗ, ಯಾರು ಒಳ್ಳೆ ಲೊಕ್ಯಾಲಿಟಿ, ಅದು ಕೂಡ ಸಿಟಿ ಲಿಮಿಟ್ಸ್ ಅಲ್ಲಿ, ನಗರಸಭೆಯಲ್ಲಿ ಈ ರೇಟ್ಗೆ ಸಿಗ್ತಾ ಇಲ್ಲ. ನಾನು ಅವಾಗಲೇ ಹೇಳಿದೆ 5,000, 6,000, 7,000 ಅಲ್ಲ, ಕೇವಲ 3,400 ವಿತ್ ನೆಗೋಷಿಯೇಷನ್. ಇನ್ನೂ ನೆಗೋಷಿಯಬಲ್ ಆಗುತ್ತೆ, ಬರ್ಬೋದು. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಸರ್, ನಮ್ಮ ವೀಕ್ಷಕರಿಗೆ ಒಂದೊಳ್ಳೆ ಸೂಪರ್ ಲೇಔಟ್ ಅನ್ನು ಅದು ನಗರಸಭೆ ಲಿಮಿಟ್ಸ್ ಅಲ್ಲಿ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನೋಡೋದಲ್ಲ ವೀಕ್ಷಕರ, ನಿಮಗೋಸ್ಕರ ಇಷ್ಟು ಉತ್ತಮವಾದ ವಿಡಿಯೋ ತಂದಿನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.